ನಮಸ್ಕಾರ, ನಾನು ದಿವ್ಯಶ್ರೀ. ಜನವರಿ 3, 2026 ಶನಿವಾರ ರಾತ್ರಿಯ ವೇಳೆ ಅಮೆರಿಕನ್ ಸೇನಾಪಡೆಗಳು ವೆನೆಜುವೆಲಾದಲ್ಲಿ ಒಂದು ಮಿಲಿಟರಿ ಕಾರ್ಯಾಚರಣೆ ನಡೆಸಿ ಆ ದೇಶದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನ ಬಂಧಿಸಿದ್ದಾವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದ ಅಡಿ ನಡೆಸಲಾದ ಈ ಕಾರ್ಯಾಚರಣೆ ಹಲವು ತಿಂಗಳುಗಳ ಒತ್ತಡ ಮತ್ತು ಬೆದರಿಕೆ ತಂತ್ರವನ್ನ ಕೊನೆಗೊಳಿಸಿದೆ. ಮಡುರೋ ಅವರನ್ನ ಒಂದು ಯುದ್ಧ ನೌಕೆಯ ಮೂಲಕ ಅಮೆರಿಕಕ್ಕೆ ಕರೆತರಲಾಗಿದ್ದು, ನ್ಯೂಯಾರ್ಕ್ನಲ್ಲಿ ಅವರು ತಮ್ಮ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಗಳ ವಿಚಾರಣೆಗೆ ಒಳಗಾಗಲಿದ್ದಾರೆ. ಈಗ ಎಲ್ಲರೂ ಕೇಳ್ತಿರುವ ಬಹಳ ದೊಡ್ಡ ಪ್ರಶ್ನೆ ಅಂದ್ರೆ, ಈ ಕಾರ್ಯಾಚರಣೆ ನಿಜಕ್ಕೂ ಕಾನೂನುಬದ್ಧವಾಗಿತ್ತೆ ಅನ್ನೋದು. ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅಂತಾರಾಷ್ಟ್ರೀಯ ಕಾನೂನು ತಜ್ಞರು ಇದಕ್ಕೆ ಉತ್ತರ ಅತ್ಯಂತ ಸಂಕೀರ್ಣವಾಗಿದ್ದು ಆತಂಕಕಾರಿಯೂ ಆಗಿದೆ. ಟ್ರಂಪ್ ಆಡಳಿತ ಈಗ ಕಾನೂನಾತ್ಮಕವಾಗಿ ದುರ್ಬಲ ಸ್ಥಾನದಲ್ಲಿದ್ದು, ಅಮೆರಿಕನ್ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ಸಮರ್ಥಿಸಿಕೊಳ್ತಿರುವ ರೀತಿ ಕಾನೂನು ಪಂಡಿತರು ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ಅಮೆರಿಕ ಕಾರ್ಯಾಚರಣೆಯಲ್ಲಿ ಹಾಗಾದ್ರೆ ಆಗಿದ್ದೇನು? ನಿಜಕ್ಕೂ ಈ ಕಾರ್ಯಾಚರಣೆಯಲ್ಲಿ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಹಲವಾರು ತಿಂಗಳುಗಳಿಂದ ಡೊನಾಲ್ಡ್ ಟ್ರಂಪ್ ಮಡುರೋ ಕೆಲವೊಂದು ಮಾದಕ ದ್ರವ್ಯ ಕಾರ್ಟೆಲ್ಗಳಿಗೆ ಬೆಂಬಲ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ವಾಷಿಂಗ್ಟನ್ ಈ ಕಾರ್ಟೆಲ್ಗಳನ್ನ ಭಯೋತ್ಪಾದಕ ಸಂಘಟನೆಗಳೆಂದು ಪರಿಗಣಿಸುತ್ತೆ. ಆದ್ದರಿಂದ ಮಡುರೋ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕೆಂದು ಟ್ರಂಪ್ ಒತ್ತಡ ಹೇರಿದ್ರು. ಸೆಪ್ಟೆಂಬರ್ ತಿಂಗಳ ಬಳಿಕ ಅಮೆರಿಕನ್ ಪಡೆಗಳು ವೆನೆಜುವೆಲಾದಿಂದ ಕೆರಿಬಿಯನ್ ಸಮುದ್ರ ಮತ್ತು ಪೆಸಿಫಿಕ್ ಸಾಗರದ ತನಕ ಶಂಕಿತ ಮಾದಕ ದ್ರವ್ಯ ಬೋಟ್ಗಳ ಮೇಲೆ 30ಕ್ಕೂ ಹೆಚ್ಚು ದಾಳಿ ನಡೆಸಿದ್ದು, 100ಕ್ಕೂ ಹೆಚ್ಚು ಜನರನ್ನ ಹತ್ಯೆಗೈದಿವೆ. ಕಾನೂನು ತಜ್ಞರ ಪ್ರಕಾರ ಶನಿವಾರದ ದಾಳಿ ಮತ್ತು ಮಡುರೋ ಬಂಧನಕ್ಕೆ ಮುನ್ನ ನಡೆದ ಈ ಬೋಟ್ ದಾಳಿ ಕಾರ್ಯಾಚರಣೆಗಳೇ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಮುರಿದಿದೆ. ಅಮೆರಿಕ ಅಧಿಕಾರಿಗಳು ನೀಡುತ್ತಿರುವ ವಿವರಣೆಯ ಪ್ರಕಾರ ಅಮೆರಿಕದ ಕಾನೂನು ಇಲಾಖೆ ನ್ಯೂಯಾರ್ಕ್ ಗ್ರ್ಯಾಂಡ್ ಜ್ಯೂರಿಯಿಂದ ಅಧಿಕೃತವಾಗಿ ಆರೋಪಕ್ಕೆ ತುತ್ತಾಗಿರುವ ಮಡುರೋ ಅವರನ್ನ ಬಂಧಿಸುವುದಕ್ಕೆ ಮಿಲಿಟರಿ ನೆರವನ್ನ ಕೋರಿತು. ಮಡುರೋ ಅವರ ಪತ್ನಿ ಮತ್ತು ಪುತ್ರ ಇಬ್ಬರು ರಾಜಕೀಯ ವ್ಯಕ್ತಿಗಳು ಮತ್ತು ಓರ್ವ ಶಂಕಿತ ಗ್ಯಾಂಗ್ ಮುಖಂಡರು ಭಯೋತ್ಪಾದನೆಗೆ ಸಂಬಂಧಿಸಿದ ಆರೋಪಗಳು, ಮಾದಕ ದ್ರವ್ಯ ಸಂಬಂಧಿ ಅಪರಾಧಗಳು ಮತ್ತು ಆಯುಧ ದುರ್ಬಳಕೆ ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಅಮೆರಿಕದ ಅಟಾರ್ನಿ ಜನರಲ್ ಪಾಮ್ ಬೋಂಡಿ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಕುರಿತು ಬರೆದುಕೊಂಡಿದ್ದು, ಈ ಆರೋಪಿಗಳು ಸದ್ಯದಲ್ಲೇ ಅಮೆರಿಕನ್ ನ್ಯಾಯಾಲಯಗಳಲ್ಲಿ ಕಟ್ಟುನಿಟ್ಟಿನ ಅಮೆರಿಕನ್ ನ್ಯಾಯವನ್ನ ಎದುರಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟರಲ್ಲಿ ಸ್ವತಃ ಟ್ರಂಪ್ ಈ ಕಥೆಗೆ ಬೇರೆಯದ್ದೇ ಆಯಾಮವನ್ನ ನೀಡಿಬಿಟ್ಟಿದ್ದಾರೆ. ಹೌದು, ಟ್ರಂಪ್ ವೆನೆಜುವೆಲಾ ಅಮೆರಿಕದ ತೈಲ ಹಿತಾಸಕ್ತಿಯನ್ನ ತನ್ನದಾಗಿಸಿಕೊಂಡಿದ್ದು, ಅದನ್ನ ಅಮೆರಿಕ ಮರಳಿ ವಶಪಡಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಆತಂಕಕಾರಿ ಎಂಬಂತೆ ಕೆಲ ಕಾಲ ಅಮೆರಿಕವೇ ವೆನೆಜುವೆಲಾದ ಆಡಳಿತ ನಡೆಸುವ ಉದ್ದೇಶವನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಆದರೆ ಟ್ರಂಪ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನೇನೂ ನೀಡಿಲ್ಲ. ಟ್ರಂಪ್ ನೀಡಿರುವ ಈ ಹೇಳಿಕೆಯೇ ಕಾರ್ಯಾಚರಣೆಯ ಮೂಲ ಉದ್ದೇಶವನ್ನ ಬದಲಿಸುವಂತೆ ತೋರ್ತಾ ಇದೆ. ಹಾಗಾದ್ರೆ ಕಾನೂನು ಸ್ಥಾನಮಾನದ ಕುರಿತೇ ಗೊಂದಲ ಯಾಕೆ? ಹೌದು, ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ತಜ್ಞರು ಟ್ರಂಪ್ ಆಡಳಿತ ತನ್ನ ಕಾನೂನು ಸ್ಥಾನಮಾನದ ಕುರಿತೇ ಗೊಂದಲ ಹೊಂದಿರುವಂತೆ ತೋರ್ತಾ ಇದ್ದು, ಅವರು ಈ ಬಂಧನವನ್ನ ಕಾನೂನು ಜಾರಿಯ ಬಂಧನ ಅಂತ ಕರೆದಿದ್ದಾರೆ. ಜೊತೆಗೆ ದೀರ್ಘಕಾಲ ವೆನೆಜುವೆಲಾವನ್ನ ಅಮೆರಿಕ ನಿಯಂತ್ರಿಸುವ ಮಾತುಗಳನ್ನ ಆಡಿದ್ದಾರೆ ಅಂತ ವಿವರಿಸಿದ್ದಾರೆ. ನಾರ್ತ್ ಈಸ್ಟರ್ನ್ ವಿಶ್ವವಿದ್ಯಾಲಯದ ಸಾಂವಿಧಾನಿಕ ಕಾನೂನು ತಜ್ಞರಾದ ಜೆರೆಮಿ ಪಾಲ್ ಅವರು ಈ ಕುರಿತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೈಗೊಂಡಿರುವ ಕ್ರಮವನ್ನ ಕಾನೂನು ಜಾರಿ ಎಂದು ಸಮರ್ಥಿಸಿ ಬಳಿಕ ಅಮೆರಿಕ ವೆನೆಜುವೆಲಾದ ಆಡಳಿತ ನಿರ್ವಹಿಸಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಹೇಳಿಕೆಗಳು ತಾರ್ಕಿಕವಾಗಿ ಸರಿ ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ. ಈ ವಿರೋಧಾಭಾಸವೇ ಕಾನೂನು ಸಮಸ್ಯೆಯ ಕೇಂದ್ರವಾಗಿದೆ. ಇದು ಓರ್ವ ಅಪರಾಧಿಯನ್ನ ಬಂಧಿಸುವುದಕ್ಕೆ ಕೈಗೊಂಡ ಪೊಲೀಸ್ ಕಾರ್ಯಾಚರಣೆಯೇ ಅಥವಾ ಇನ್ನೊಂದು ದೇಶವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ನಡೆಸಿರುವ ಮಿಲಿಟರಿ ಆಕ್ರಮಣವೇ? ಕಾನೂನಾತ್ಮಕವಾಗಿ ಈ ಘಟನೆ ಎರಡೂ ಆಗಿರಲು ಸಾಧ್ಯವಿಲ್ಲ. ದೇಶಗಳು ಯಾವಾಗ ತಮ್ಮ ಮಿಲಿಟರಿ ಬಲವನ್ನ ಇನ್ನೊಂದು ದೇಶದ ಮೇಲೆ ಪ್ರಯೋಗಿಸಬಹುದು ಅನ್ನುವುದನ್ನ ಅಂತಾರಾಷ್ಟ್ರೀಯ ಕಾನೂನುಗಳು ಬಹಳ ಸ್ಪಷ್ಟವಾಗಿ ಹೇಳಿವೆ. ಸಾಮಾನ್ಯವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅನುಮೋದನೆ ಇದ್ದಾಗ ಅಥವಾ ಒಂದು ದೇಶದ ಸ್ವರಕ್ಷಣೆಯ ಉದ್ದೇಶಕ್ಕಾಗಿ ಮಾತ್ರವೇ ಇಂತಹ ಮಿಲಿಟರಿ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಅನುಮತಿಯನ್ನು ಕೊಡುತ್ತವೆ. ಮಾದಕ ದ್ರವ್ಯ ಕಳ್ಳಸಾಗಣೆ ಮತ್ತು ಗುಂಪು ಹಿಂಸಾಚಾರಗಳು ದೊಡ್ಡ ಅಪರಾಧಗಳೇ ಆಗಿದ್ರೂ ಯುದ್ಧದಂತಹ ಕ್ರಮಗಳಲ್ಲ. ಈ ವಿಚಾರ
ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಮಿಲಿಟರಿ ಕ್ರಮಗಳನ್ನು ಕೈಗೊಂಡಿರುವುದನ್ನು ಅಂತಾರಾಷ್ಟ್ರೀಯ ಕಾನೂನಿನ ಅಡಿ ಸಮರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಕಾನೂನು ತಜ್ಞರು ಹೇಳ್ತಾರೆ. ಒಂದು ದೇಶದಲ್ಲಿ ಮಾದಕ ದ್ರವ್ಯ ಮತ್ತು ಅಪರಾಧಗಳಿವೆ ಎಂದಾಕ್ಷಣ ಆ ದೇಶದ ಮೇಲೆ ಇನ್ನೊಂದು ದೇಶ ಮಿಲಿಟರಿ ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಸಮಸ್ಯೆಗಳನ್ನು ಪೊಲೀಸ್ ಮತ್ತು ನ್ಯಾಯಾಲಯಗಳೇ ನಿರ್ವಹಿಸಬೇಕೇ ಹೊರತು ಟ್ಯಾಂಕ್ಗಳು ಮತ್ತು ಸೈನಿಕರಲ್ಲ. ಹೌದು, ಒಂದು ದೇಶದ ಸರ್ಕಾರವನ್ನು ಉರುಳಿಸುವುದಕ್ಕೆ ಕಾನೂನಿನ ಅನುಮತಿ ನೀಡಲು ಸಾಧ್ಯವಿಲ್ಲ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಟ್ರಂಪ್ ಆಡಳಿತ ಇದನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾ ಸ್ವಯಂ ರಕ್ಷಣೆಯಂತಹ ನೆಪಗಳನ್ನು ಮುಂದಿಡಬಹುದು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಇಂತಹ ವಾದ ದುರ್ಬಲವಾಗಿ ಕಾಣುತ್ತೆ. ಇದರೊಡನೆ ಕಾನೂನು ಬಾಧ್ಯತೆಯ ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಅಮೆರಿಕ 2019ರಿಂದಲೂ ಮಡುರೋ ಅವರನ್ನ ವೆನೆಜುವೆಲಾದ ಕಾನೂನುಬದ್ಧ ಅಧ್ಯಕ್ಷ ಎಂದು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವೇ ಇರಲಿಲ್ಲ. ಅಮೆರಿಕ 2019ರಲ್ಲಿ ಮಡುರೋ ಅಧಿಕಾರಕ್ಕೆ ಬಂದ ಚುನಾವಣೆಯಲ್ಲಿ ಅಕ್ರಮ ನಡೆದಿತ್ತು ಅಂತ ಆರೋಪ ಮಾಡಿದೆ. ವಾಷಿಂಗ್ಟನ್ ಮಡುರೋ ಅವರನ್ನ ನ್ಯಾಯಯುತ ಅಧ್ಯಕ್ಷ ಎಂದು ಒಪ್ಪಿಕೊಂಡಿಲ್ಲವಾದರೂ ಅವರ ಬಂಧನಕ್ಕೆ ಕಾನೂನುಬದ್ಧವಾಗಿ ಅನುಮತಿ ನೀಡಬಲ್ಲ ಬೇರೊಬ್ಬ ವೆನೆಜುವೆಲಾ ನಾಯಕರನ್ನ ಗುರುತಿಸಿಲ್ಲ. ಇದು ಒಂದು ಕಾನೂನಿನ ದೃಷ್ಟಿಯ ಹಿನ್ನಡೆಯಾಗಿದೆ. ಇದರಿಂದ ಏನಾದರೂ ಪರಿಣಾಮಗಳು ಎದುರಾಗಬಹುದೇ ಅಂತ ನೋಡೋದಾದ್ರೆ ಕಾನೂನು ತಜ್ಞರ ಪ್ರಕಾರ ಈ ಕ್ರಮಗಳು ಕಾನೂನು ಬಾಹಿರ ಅಂತ ಸಾಬೀತಾದ್ರೂ ಅಮೆರಿಕ ಯಾವುದೇ ಶಿಕ್ಷೆಗೆ ಒಳಗಾಗುವ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಜಾರಿ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ. ಅಮೆರಿಕ ಆಡಳಿತದ ಮೇಲೆ ನಿಜವಾದ ಕ್ರಮ ತೆಗೆದುಕೊಳ್ಳುವಂತಹ ಯಾವುದಾದ್ರೂ ಕಾನೂನು ವ್ಯವಸ್ಥೆ ಇರೋದು ಕಷ್ಟಕರ. ವೆನೆಜುವೆಲಾ ಕಾರ್ಯಾಚರಣೆ ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ರಿಯ ಸತ್ಯವನ್ನು ಬಯಲುಗೊಳಿಸಿದೆ. ಹೌದು, ಶಕ್ತಿಶಾಲಿ ದೇಶಗಳು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲಿಸುವುದನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಅವು ಶಕ್ತಿಶಾಲಿಯಾಗಿ ಕಂಡುಬರುತ್ತೆ. ಈ ದೇಶಗಳು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದಾಗ ಅದನ್ನು ತಡೆಯುವವರು ಯಾರೂ ಕೂಡ ಇರುವುದಿಲ್ಲ. ಈ ಕ್ರಮಗಳು ನ್ಯಾಯಯುತವಾಗಿದ್ದವೆ ಅನ್ನೋದು ಎರಡನೇ ವಿಚಾರ. ಯಾರಿಗಾದರೂ ಅಮೆರಿಕದ ಕ್ರಮವನ್ನು ಪ್ರಶ್ನಿಸಲು ಸಾಧ್ಯವಿತ್ತೆ ಅನ್ನೋದು ಮುಖ್ಯ ಪ್ರಶ್ನೆಯಾಗಿದೆ. ಆದ್ದರಿಂದ ಇದು ಕೇವಲ ನ್ಯಾಯದ ವಿಚಾರವಲ್ಲ, ಬದಲಿಗೆ ಒಂದು ದೇಶದ ಶಕ್ತಿಯ ವಿಚಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.